ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದಶಕಗಳ ಬೇಡಿಕೆಯನ್ನ ಈಡೇರಿಸುವ ನಿಟ್ಟಿನಲ್ಲಿ ಎಸ್ಟಿ ಮೀಸಲಾತಿಯನ್ನ 3%ದಿಂದ 7ಕ್ಕೆ ಹಾಗೂ ಎಸ್ಸಿ ಮೀಸಲಾತಿಯನ್ನ 15%ದಿಂದ 17ರವರೆಗೆ ಏರಿಸಿದ್ದು ನಮ್ಮ ಬಿಜೆಪಿ ಸರ್ಕಾರ. ಕಳೆದ 3.5 ವರ್ಷಗಳಿಂದ ಈ ಸಮುದಾಯಗಳು ಎಲ್ಲ ಸವಲತ್ತುಗಳನ್ನ ಸುಸೂತ್ರವಾಗಿ ಪಡೆಯುತ್ತಿವೆ. ಹೀಗಿರುವಾಗ ದಲಿತರ ಪರ ಎಂದು ಬೊಗಳೆ ಬಿಡುವ ಕಾಂಗ್ರೆಸ್ ಈಗ ಮೀಸಲಾತಿ ಬಗ್ಗೆ ಯಾಕೆ ಇಷ್ಟೊಂದು ಹೊಟ್ಟೆ ಉರಿ? ಸಂವಿಧಾನ ಮತ್ತು ಅಂಬೇಡ್ಕರ್ ಹೆಸರಲ್ಲಿ ರಾಜಕೀಯ ಮಾಡುವ ಕಾಂಗ್ರೆಸ್ನ ದಲಿತ ವಿರೋಧಿ ಧೋರಣೆಯನ್ನ ಮತ್ತೊಮ್ಮೆ ಸಾಬೀತಾಗಿದೆ ಎಂದು ಚಲವಾದಿ ನಾರಾಯಣಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದಶಕಗಳ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಎಸ್ಟಿ ಮೀಸಲಾತಿಯನ್ನು 3%ದಿಂದ 7%ಕ್ಕೆ ಹಾಗೂ ಎಸ್ಸಿ ಮೀಸಲಾತಿಯನ್ನು 15ರಿಂದ 17ಕ್ಕೆ ಏರಿಸಿದ್ದು ನಮ್ಮ ಬಿಜೆಪಿ ಸರ್ಕಾರ. ಕಳೆದ 3.5 ವರ್ಷಗಳಿಂದ ಈ ಸಮುದಾಯಗಳು ಎಲ್ಲ ಸವಲತ್ತುಗಳನ್ನು ಸುಸೂತ್ರವಾಗಿ ಪಡೆಯುತ್ತಿವೆ. ಹೀಗಿರುವಾಗ ದಲಿತರ ಪರ ಎಂದು ಬೊಗಳೆ ಬಿಡುವ ಕಾಂಗ್ರೆಸ್ಗೆ ಈಗ ಮೀಸಲಾತಿ ಬಗ್ಗೆ ಯಾಕೆ ಇಷ್ಟೊಂದು ಹೊಟ್ಟೆ ಉರಿ? ಸಂವಿಧಾನ ಮತ್ತು ಅಂಬೇಡ್ಕರ್ ಹೆಸರಲ್ಲಿ ರಾಜಕೀಯ ಮಾಡುವ ಕಾಂಗ್ರೆಸ್ನ ದಲಿತ ವಿರೋಧಿ ಧೋರಣೆ ಮತ್ತೊಮ್ಮೆ ಸಾಬೀತಾಗಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಬಹುದಿನಗಳ ಹೋರಾಟಕ್ಕೆ ತೆರೆ ಎಳೆಯಬೇಕು ಅಂತಲೇ 3% ಇದ್ದ ಎಸ್ಟಿ ಮೀಸಲಾತಿಯನ್ನ 7%ಗೂ 15 ಇದ್ದದ್ದನ್ನ 17% ಎಸ್ಸಿಗಳಿಗೆ ಏರಿಕೆ ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಇದು ಏರಿಕೆ ಮಾಡಿದ ಮೇಲೆ 3 ಅಥವಾ 3.5 ವರ್ಷಗಳ ಕಾಲ ಎಲ್ಲ ರೀತಿಯ ಸವಲತ್ತುಗಳು ಕೂಡ ಈ ಜನಾಂಗಗಳಿಗೆ ಲಭಿಸಿದೆ. ಯಾವ ತೊಡಕು ಇರಲಿಲ್ಲ, ಯಾವ ತೊಂದರೆಯೂ ಇರಲಿಲ್ಲ. ಇವರಿಗೆ ಈ ಹುಚ್ಚು ಯಾಕೆ ಹಿಡಿಯಿತು ಈಗ? ಇದು ಪ್ರಶ್ನೆ ಇರೋದು. ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಬಹುದಿನಗಳ ಹೋರಾಟಕ್ಕೆ ತೆರೆ ಎಳೆಯಬೇಕು ಅಂತಲೇ 3% ಇದ್ದ ಎಸ್ಟಿ ಮೀಸಲಾತಿಯನ್ನ 7%ಗೂ 15 ಇದ್ದದ್ದನ್ನ 17% ಎಸ್ಸಿಗಳಿಗೆ ಏರಿಕೆ ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಇದು ಏರಿಕೆ ಮಾಡಿದ ಮೇಲೆ 3 ಅಥವಾ 3.5 ವರ್ಷಗಳ ಕಾಲ ಎಲ್ಲ ರೀತಿಯ ಸವಲತ್ತುಗಳು ಕೂಡ ಈ ಜನಾಂಗಗಳಿಗೆ ಲಭಿಸಿದೆ. ಯಾವ ತೊಡಕು ಇರಲಿಲ್ಲ, ಯಾವ ತೊಂದರೆಯೂ ಇರಲಿಲ್ಲ. ಇವರಿಗೆ ಈ ಹುಚ್ಚು ಯಾಕೆ ಹಿಡಿಯಿತು ಈಗ? ಇದು ಪ್ರಶ್ನೆ ಇರೋದು. ಕಾಂಗ್ರೆಸ್